Arithmetic progression, SSLC Mathematics, a model question paper ಇಂದ 5 marks ಕೇಳುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. If the sum of n terms of an arithmetic progression is 5n minus n square, then write the arithmetic progression. Also, find the 21st term and sum of the first 21st terms of the progression ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಮತ್ತೆ 21st ಟರ್ಮ್ ಮತ್ತೆ ಸಮ್ ಆಫ್ ಫಸ್ಟ್ 21st ಟರ್ಮ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಈ 3 ಫೈಂಡ್ ಔಟ್ ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಇಲ್ಲಿ ನಾವು ಫಸ್ಟ್ ನೋಡಬೇಕಾಗಿರೋದು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ನಾವು ಹೇಗೆ ಬರಿತೀವಿ, A1 A2 A3 A4 A5 ಎಕ್ಸೆಟ್ರಾ ಈ ತರ ಬರಿತೀವಿ. ಈ ತರ ನಾವೀಗ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಫಸ್ಟ್ 4 ಟರ್ಮ್ಸ್ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. A1 ಏನು, A2 ಏನು, A3 ಮತ್ತೆ A4 ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ ಕೊಟ್ಟಿರೋದು SN ಸಮ್ ಆಫ್ nth ಟರ್ಮ್ ಇಸ್ ಈಕ್ವಲ್ ಟು 5n ಮೈನಸ್ n ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವಿವಾಗ A1 ನ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ n ಅನ್ನೋದು 1 ಅಂತ ತಗೊಂಡ್ರೆ ನಾವು n ಜಾಗದಲ್ಲಿ 1 ಹಾಕ್ತೀವಿ. ಸೇಮ್ ಫಾರ್ಮುಲಾಗೆ S1 ಇಸ್ ಈಕ್ವಲ್ ಟು 5n ಪ್ಲೇಸ್ ಅಲ್ಲಿ ನಾವು 1 ಹಾಕ್ತೀವಿ. n ಸ್ಕ್ವೇರ್ ಅಂದ್ರೆ ಸೇಮ್ 1 ಸ್ಕ್ವೇರ್ ಆಗುತ್ತೆ. 5 ಇಂಟು 1 ಅಂದ್ರೆ 5, 5 ಒನ್ಸ್ ಆರ್ 5, 1 ಸ್ಕ್ವೇರ್ ಮೀನ್ಸ್ 1. SN is equal to 4. 5 minus 4 ಅಂದ್ರೆ 4 ಆಗುತ್ತೆ. So A1 is nothing but S1 means first what is that, A1 ಅಂದ್ರೆ S1 ಆಗಿರುತ್ತೆ sum of 1, that is equal to A ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದು because it is a first term of arithmetic progression. So A is equal to 4 ಅಂತ ನಾವು ಕನ್ಸಿಡರ್ ಮಾಡಬಹುದು. A1 ಕೂಡ 4 ಆಗುತ್ತೆ, S1 4 ಆಗುತ್ತೆ ಮತ್ತೆ A ಕೂಡ 4 ಆಗುತ್ತೆ. ಸೊ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು S2 ನ ಫೈಂಡ್ ಔಟ್ ಮಾಡಬೇಕು. S2 ಇಸ್ ಈಕ್ವಲ್ ಟು 2, n ಪ್ಲೇಸ್ ಅಲ್ಲಿ 2 ನ ಮೆನ್ಷನ್ ಮಾಡ್ತಾ ಹೋಗೋಣ. 5 ಇಂಟು 2 ಮೈನಸ್ n ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್. ಸಿಂಪ್ಲಿಫೈ ಮಾಡಿದಾಗ 10 ಮೈನಸ್ 4 ಆಗುತ್ತೆ. ಸೊ S2 ಇಸ್ ಈಕ್ವಲ್ ಟು 6. ನಮಗೆ S2 ಮತ್ತೆ S1 ನ ಫೈಂಡ್ ಔಟ್ ಮಾಡಿದೀವಿ. A2 ಫಾರ್ಮುಲಾ ಬಂದು A2 ಫೈಂಡ್ ಔಟ್ ಮಾಡೋದಕ್ಕೆ A2 ಇಸ್ ಈಕ್ವಲ್ ಟು S2 ಮೈನಸ್ S1 ಮೀನ್ಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ನಮಗೆ ಡಿಫರೆನ್ಸ್ ಸಿಗುತ್ತೆ. ಸೊ S2 ಮೈನಸ್ S1 ಅಂತ ಆದ್ರೆ A3ಗೆ ಕೂಡ ಅಷ್ಟೇನೆ S3 ಮೈನಸ್ S2 ಆಗಿರುತ್ತೆ. ಇದು ಶಾರ್ಟ್ ಕಟ್ ನಮಗೆ ಗೊತ್ತಿರಬೇಕಾಗಿರೋದು. A3 ಫೈಂಡ್ ಔಟ್ ಮಾಡೋದಾದ್ರೆ A3 ಮೈನಸ್ A2 ಆಗುತ್ತೆ. A4ಗೆ S4 ಮೈನಸ್ S3 ಆಗುತ್ತೆ. ಸೇಮ್ ವೇ A5 ಅಂದ್ರೆ S5 ಮೈನಸ್ A5 ಅಂದ್ರೆ S5 ಮೈನಸ್ S4 ಮಾಡಬೇಕಾಗುತ್ತೆ. ಸೇಮ್ ವೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಬೇಕಾಗಿರೋದು ಈಗ A2, S2 ಮತ್ತೆ S1 ನಮಗೆ ಗೊತ್ತು. S1 ಅಂದ್ರೆ 4, S2 ಅಂದ್ರೆ 6 ನಾವಿಲ್ಲಿ ಈಗ ಫೈಂಡ್ ಔಟ್ ಮಾಡಿರೋದು. ಸೊ A2 is equal to S2 minus S1. S2 is 6, S1 is 4. So A2 is equal to 2. A1 is 4, A2 is 2. ಇದೆರಡು ಗೊತ್ತಿದೆ. ನಾವು ನೆಕ್ಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಮತ್ತೆ ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು S3 is equal to 5 into 3 ಈ ತರ ಕೂಡ ಮಾಡ್ಬೋದು. ಬಟ್ ನಾವು ಡೈರೆಕ್ಟ್ ಆಗಿ ಕಾಮನ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಎಷ್ಟು ಟರ್ಮ್ ನ ಬೇಕಾದ್ರೂ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಕಾಮನ್ ಡಿಫರೆನ್ಸ್ D is equal to ಫಾರ್ಮುಲಾ ಬಂದು A2 minus A1. That is common difference. A2 is 2, A1 is 4. 2 minus 4 ಅಂದ್ರೆ minus 2 ಆಗುತ್ತೆ. That is common difference. ಸೊ ನಾವು ಈ D ಮತ್ತೆ A ನ ತಗೊಂಡು ಎಷ್ಟು ಟರ್ಮ್ ನ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. A3 is equal to ಫಾರ್ಮುಲಾ ಬಂದು A plus 2D. A3 ಅಂದ್ರೆ 3 ಗಿಂತ ಒಂದು ಮೈನಸ್ ಮಾಡಬೇಕು. 3 ಫೈಂಡ್ ಔಟ್ ಮಾಡಬೇಕು ಅಂದ್ರೆ 2 into D. 4. A4 is equal to A plus 3D. A4 ನ ಫೈಂಡ್ ಔಟ್ ಮಾಡೋದಾದ್ರೆ 3D ಅಂತ ತಗೋಬೇಕು. A5 ನ ಫೈಂಡ್ ಔಟ್ ಮಾಡೋದಾದ್ರೆ 4D ಅಂತ ತಗೋಬೇಕು. 1 ಡಿಜಿಟ್ ಕಡಿಮೆ ಮಾಡ್ಕೊಂಡ್ರೆ ಆಯ್ತು. ನಾವು ಫಾರ್ಮುಲಾನ ಅಪ್ಲೈ ಮಾಡಿ ಎಷ್ಟು ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. ಸೊ ನಮಗೆ A3 and A4 ಬೇಕು. Therefore A3 is equal to 4 plus 2 into minus 2. Common difference is minus 2. 2D. 4 minus 4 ಆಯ್ತು. ಸೊ A3 is 0. A4 ಫೈಂಡ್ ಔಟ್ ಮಾಡೋದಾದ್ರೆ 4 plus 3 into D ಅಂದ್ರೆ ಕಾಮನ್ ಡಿಫರೆನ್ಸ್ minus 2. 4 plus into minus minus 3 2s are 6. A4 is equal to minus 2. ಸೊ ನಮಗೆ A1, A2, A3, A4 ಸಿಕ್ಕಾಯ್ತು. A1 is 4, A2 is 2, A3 is 0 and A4 is 2.
ಸೊ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿದ್ದು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್. ಸೊ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ನಮಗೆ ಸಿಕ್ಕಾಯ್ತು A1 A2 A3 ಅಂಡ್ A4. ಸೊ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಇಸ್ 4 2 0 ಅಂಡ್ -2 ಎಕ್ಸೆಟ್ರಾ. ಇದು ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು 21st ಟರ್ಮ್ ಯಾವುದು ಅಂತ. ಸೊ A1 A2 A3 ತರನೇ A21 ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. A21 ಇಸ್ ಈಕ್ವಲ್ ಟು, ಇಲ್ಲಿ 21 ಇದೆ ಅಂದರೆ ನಾವು 20 ಅಂತ ತಗೋಬೇಕು. A ಪ್ಲಸ್ 20 ಇಂಟು ಡಿ. ದೇರ್ಫೋರ್ ಎ ನಮಗೆ ಗೊತ್ತು 4 ಅಂತ. 20 ಇಂಟು ಕಾಮನ್ ಡಿಫರೆನ್ಸ್ ಡಿ ಇಸ್ -2. ಸಿಂಪ್ಲಿಫೈ ಮಾಡಿದಾಗ 4 ಪ್ಲಸ್ ಇಂಟು ಮೈನಸ್ 20 ಇಂಟು 2 ಅಂದರೆ 40 ಆಯಿತು. ಸೊ 4 - 40 ಅಂದರೆ -36. A21 ನಾವು ಸೆಕೆಂಡ್ ಒನ್ ಫೈಂಡ್ ಔಟ್ ಮಾಡಬೇಕಾಗಿರೋದು. 21st term of arithmetic progression is -36. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿರೋದು ಕ್ವೆಶನ್ ಅಲ್ಲಿ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ S21 ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ನಾವಿಲ್ಲಿ ಸಮ್ ಆಫ್ ಎನ್ ನ ಫೈಂಡ್ ಔಟ್ ಮಾಡೋದಕ್ಕೆ ಎರಡು ಫಾರ್ಮುಲಾ ಇದೆ. Sn is equal to n/2 into 2a plus n minus 1 into d. ಇದನ್ನಾದ್ರೂ ಯೂಸ್ ಮಾಡ್ಬೋದು. ಆರ್ Sn is equal to n/2 into a plus an. ನಮಗೆ ಇಲ್ಲಿ ಇರೋಂಥ ಡೀಟೇಲ್ಸ್ ಅಲ್ಲಿ ಯಾವ್ದ್ರ ಡೀಟೇಲ್ಸ್ ನಮಗೆ ಸಿಂಪಲ್ ಆಗಿ ಅವೈಲೇಬಲ್ ಇದೆ ಅದನ್ನ ತಗೊಂಡು ಫೈಂಡ್ ಔಟ್ ಮಾಡ್ಬೋದು. ಸೊ ನಮಗೆ ಇಲ್ಲಿ ಎ ಮತ್ತೆ ಎನ್ ಎರಡು ಡೀಟೇಲ್ಸ್ ಅವೈಲೇಬಲ್ ಇದೆ, ಎನ್ ಕೂಡ ಇದೆ. ಸೊ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. S21 ಎನ್ ಅಂದ್ರೆ S21 ಸಮ್ ಆಫ್ 21 ಫಸ್ಟ್ 21 ಟರ್ಮ್ಸ್ ಇಸ್ ಈಕ್ವಲ್ ಟು n ಅಂದ್ರೆ 21 21 ಡಿವೈಡೆಡ್ ಬೈ 2 ಇಂಟು a ಮೀನ್ಸ್ 4 a n ಅಂದ್ರೆ 21 ಟರ್ಮ್ಸ್. ಸೊ 21 ಬೈ 2 ಇಂಟು 4 ಪ್ಲಸ್ ಮೈನಸ್ A21 ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ 36 ಅಂತ. ಸೊ ಆ ಜಾಗದಲ್ಲಿ ನಾನು -36 ಅಂತ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 4 ಇಂಟು 36 ಅಂದರೆ 36 ಮೈನಸ್ 4 ಅಂದರೆ -32 ಆಗುತ್ತೆ. 21 ಬೈ 2 ಹಂಗೆ ತಗೊಂಡಿದ್ದೀನಿ. ಸೊ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದಾಗ 2 1s 2 16s 16 ಇಂಟು 21 ಅಂದರೆ -16 ಇಂಟು 21 ಅಂದರೆ ನಮಗೆ S21 ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಇಸ್ -336. ಇದಿಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 5 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು.